ಸಬ್ಜೆಕ್ಟ್ ಕೇಳಿರೋದು ಸರ್, ನಾನು ಸಬ್ಜೆಕ್ಟ್ ಕೇಳ್ತಿರೋದು. ಸೈನ್ಸ್ ಎಲ್ಲ ಸೋಷಲ್ ಎಲ್ಲ ಇದು ಸೈನ್ಸ್ ಮ್ಯಾಥ್ಸ್ ಅಲ್ಲ, ಅದು ಬರಲ್ಲ. ಮತ್ತೆ ಸೈನ್ಸ್ ಇದು ಬರ್ತದೆ, ಅದರಲ್ಲಿ ಬ್ರೋನಾನಿಗೆ ಅಂತ ಬರ್ತದೆ. ಬ್ರೋನಾನಿಗೆ ಆಮೇಲೆ ಅವೆಲ್ಲ ಸುಮಾರು ಬರ್ತವೆ. ಅದೇ ಹೇಳಿ ಸರ್, ಹೋಗ್ಲಿ. ನಾನು ಸ್ವಲ್ಪ ತಿಳ್ಕೊಳ್ತೀನಿ ಸರ್, ನಾನು ದಡ್ಡ, ನಾನು ಅಷ್ಟು ಓದಿಲ್ಲ. ನಾಚಿಗೆ ಆಗ್ಬೇಕು ನಿಮಗೆ, ನಾಚಿಗೆ ಆಗ್ಬೇಕು. ಒಂದು ಸಬ್ಜೆಕ್ಟ್ ಗೊತ್ತಿಲ್ಲ, ದರೋಡೆ ಮಾಡಕ್ಕೆ ನಿಂತಿದ್ದೀರಾ ಇಲ್ಲಿ ನೀವು. ನಾಚಿಗೆ ಆಗಲ್ಲ ನಿಮಗೆ? ಬೇರೆ ಥರ ಸಂಪಾದನೆ ಮಾಡಿ ಹೋಗಿ. ಜೀವ ಜೊತೆ ಆಟಾಡ್ಬೇಕಾ? ಜೀವ ಜೊತೆ ಆಟಾಡಿ ನೀವು ಸಂಪಾದನೆ ಮಾಡಬೇಕಾ? ಹೋಗ್ರಿ, ಗಾರ್ಮೆಂಟ್ಸ್ಗೆ ಹೋಗ್ರಿ. ಓದಿಲ್ಲ ಅಂದ್ರೆ ಗಾರ್ಮೆಂಟ್ಸ್ಗೆ ಹೋಗಿ. ಫ್ಯಾಕ್ಟ್ರಿ ಇದೆ ಸುತ್ತಮುತ್ತ, ತುಂಬ ಫ್ಯಾಕ್ಟ್ರಿ ಇದೆ. ಹೋಗಿ ಅಲ್ಲಿ ಕೆಲಸ ಮಾಡಿ. ಏನು ಸೊಂಟ ಬಗ್ಗಲ್ವಾ? ಸೊಂಟ ಬಗ್ಗಲ್ವಾ ನಿಮಗೆ? ಬಗ್ಗೆ ಕೆಲಸ ಮಾಡಿ. ಡಾಕ್ಟ್ರ್ ಅಂತ ಏನಕ್ಕೆ ಫೇಕ್ ಮೆಡಿಸನ್ ಕೊಡ್ತೀರಾ ನೀವು? ಬಗ್ಗುತ್ತಾನೆ ಸೊಂಟ. ಬೆವರು ಇಳಿಸಿ ದುಡಿರಿ, ನಿಯತ್ತಾಗಿ ದುಡಿರಿ. ಇದೆಲ್ಲ ಬೇಕಾ? ನಾವು ಪ್ರಶ್ನೆ ಮಾಡುತ್ತಿದ್ದಾಗ ಯಾರ್ಯಾರಿಗೋ ಕರೆ ಮಾಡಿ ಕ್ಲಿನಿಕ್ ಹತ್ರ ಬರಲು ಹೇಳಿದ. ಆದರೆ ಈತನ ನಕಲಿ ಟ್ರೀಟ್ಮೆಂಟ್ನಿಂದ ಬೇಸತ್ತಿದ್ದ ಸಾರ್ವಜನಿಕರು ಫೇಕ್ ಡಾಕ್ಟರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಜನ ರೊಚ್ಚಿಗೆದ್ದಿದ್ದನ್ನ ಕಂಡು ಭಯಗೊಂಡ ರಮೇಶ್ ತನ್ನ ಪರ ಮಾತಾಡುವ ಪಟಾಲಾಮನ್ನ ಕರೆಸಿಕೊಂಡ. ನೀವು ನಿಯತ್ತಾಗಿದ್ರೆ ನೀವು ಅವ್ರಿಗೆ ಇವ್ರಿಗೆ ಕಾಲ್ ಮಾಡಬೇಕು ಅಂತಿಲ್ಲ ಸರ್. ನೀವು ನಿಯತ್ತಾಗಿದ್ರೆ, ಪ್ರಾಮಾಣಿಕತೆ ಆಗಿದ್ರೆ, ನೀವು ಏನು ಒರಿಜಿನಲ್ ಡಾಕ್ಟರ್ ಅಂದರೆ ನೀವು ಇವ್ರನ್ನ ಕರೆಸುವ ಅವಶ್ಯಕತೆ ಇಲ್ಲ. ಇನ್ನೊಂದು ನೀವು ಕರೆಸಿ ಗುಂಡಗಿರಿ ಮಾಡುವಂಗಿದ್ರೆ ನಾವು ಅದಕ್ಕೂ ರೆಡಿ. ಇಲ್ಲ, ಇವ್ರದೇ ಮೆಡಿಕಲ್ ಇಲ್ಲಿ ಪಕ್ಕದಲ್ಲಿದೆ, ಅಲ್ಲಿಗೆ ಬರ್ದು ಕೊಡೋದು. ಅದು ಬಿಟ್ಟು ಎಲ್ಲಾದರೂ ಬೇರೆ ಏನಾದರೂ ಮೆಡಿಕಲಿಂದ ತಂದರೆ ರಿಜೆಕ್ಟ್ ಮಾಡುವಂಥದ್ದು. ಈ ಮೆಡಿಕಲು ಮತ್ತು ಈ ಕ್ಲಿನಿಕ್ಗೂ ಸಂಬಂಧ. ತಪ್ಪು ಅಂತಲೇ ಹೇಳ್ತೀವಿ. ಪ್ರಶ್ನೆ ಮಾಡೋ ಅಧಿಕಾರ ಎಲ್ರಿಗೂ ಇದೆ, ಜನಸಾಮಾನ್ಯರಿಗೂ ಇದೆ. ಜೀವ ಜೊತೆ ಆಟ ಆಡ್ತಾರೆ, ಅದು ಬೇರೆ ಗಲಾಟೆ ಮಾಡ್ತಾ ಇದಾರೆ ಅಂತ. ಏನು ಗಲಾಟೆ ಮಾಡ್ತಾ ಇದ್ದೀವಿ? ಏನು ನಿಮ್ಮ ಕಾಲರ್ ಹಿಡ್ದನಾ, ಕೈ ಹಿಡ್ದನಾ? ಗಲಾಟೆ ಅಂತ ಏನು ಹೇಳ್ತೀರಾ ನೀವು? ಹೇಳಿ, ಬನ್ನಿ, ಆಚೆ ಬನ್ನಿ. ನಾನು ಡಾಕ್ಟ್ರ್ ಅಂತ ಹೇಳಿ. ಇಲ್ಲೇ ಇದ್ದೀರಲ್ಲ, ಎಲ್ರಿಗೆ ಕೇಳಿ. ನಾನು ಡಾಕ್ಟ್ರೇ ಓದಿರೋದು ಅಂತ ಹೇಳಿ. BAMS ಅಂತ ಅದ್ರಲ್ಲಿ ಬೇರೆ ಸುಳ್ಳು ಹೇಳ್ತಾರೆ. ನಾಲಿಗೆನ ಚಪ್ಪಲ್ಲ ಅದು. ಹಂಗೆ ಮಾತಾಡೋದು, ಗುರಾಯಿಸೋದಲ್ಲ ಬೇಡ, ಹಂಗೆ ಮಾತಾಡೋದು. ಗುರಾಯಿಸೋದಕ್ಕೆ ಇದಕ್ಕೆಲ್ಲ ನಾವು ಎದ್ರಲ್ಲ. ನೀವು ತಪ್ಪು ಮಾಡಿದರೆ ಅದಕ್ಕೆ ಕ್ವಶನ್ ಮಾಡ್ತಾ ಇದ್ದೀನಿ. ಸಣ್ಣ ಪುಟ್ಟ ತಪ್ಪಲ್ಲ. ಜೀವ ಜೊತೆ ಆಟ ಆಡ್ತಿದ್ದೀರಾ. ವಯಸ್ಸಾದವ್ರ ಜೀವ ಜೊತೆ ಆಟ ಆಡ್ತಿದ್ದೀರಾ, ಮಕ್ಕಳ ಜೀವ ಜೊತೆ ಆಟ ಆಡ್ತಿದ್ದೀರಾ, ಬಡವ್ರ ಜೀವ ಜೊತೆ ಆಟ ಆಡ್ತಿದ್ದೀರಾ. ಫೇಕ್ ಡಾಕ್ಟ್ರು ನೋಡಿ, ಗಲಾಟೆ ಮಾಡಿದೀವಿ ಅಂತ ನಮಗೆ ಯಾರನ್ನೋ ಕರ್ಸ್ಕೊಳ್ತಾ ಇದಾರೆ. ಯಾರನ್ನ ಬೇಕಾದ್ರೆ ಕರೀಲಿ, ನಾವು ಇಲ್ಲೇ ಇರ್ತೀವಿ. ಎಷ್ಟು ಓದಿದ್ದಾರೆ ಅವರು? ಎಷ್ಟು ಓದಿದ್ದಾರೆ ಸರ್? ಡಿಗ್ರಿ ಮಾಡಿದ್ದಾರೆ ನೋಡಿ, ಡಿಗ್ರಿ ಮಾಡಿದ್ದಾರೆ. ಡಿಗ್ರಿ ಮಾಡಿದ್ಮೇಲೆ MBBS ಮಾಡಿಲ್ಲ ಸರ್. ಡಿಗ್ರಿ ಮಾಡಿದ್ಮೇಲೆ ಆಯುರ್ವೇದಿಕ್ ಹೆಲ್ತ್ ಕೋರ್ಸ್ ಮಾಡಿಸಿ, ಹೆಲ್ತ್ ಕೋರ್ಸ್ ಮಾಡಿ ಕ್ಲಿಯರ್ ಮಾಡ್ಕೊಂಡು ಎಲ್ಲಿ ಅಮೆರಿಕಾದಲ್ಲಿ ಓದಿರುವಂತ ಡಾಕ್ಟರ್. ಉತ್ತರ ಕರ್ನಾಟಕ ಕಡೆ ಓದಿದವರು ನೋಡಿ. ಇವರು ಆಂಧ್ರ ಕಡೆ ಓದಿರೋದು ಅಂತ ಹೇಳ್ತಾರೆ, ಅವ್ರ ಅಮ್ಮ ಅಮೆರಿಕಾದಲ್ಲಿ ಓದಿರೋದು ಅಂತ ಹೇಳ್ತಾರೆ, ಇವರು ಉತ್ತರ ಕರ್ನಾಟಕ ಅಂತ ಹೇಳ್ತಾರೆ. ಯಾವುದಕ್ಕೂ ಸಂಬಂಧ ಇಲ್ಲ.